ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದ ಟಾಪಿಕ್ ಬಂದ್ಬಿಟ್ಟು ITMS. ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಮೊದಲೇ ಗೊತ್ತಿತ್ತು ಕಮೆಂಟ್ ಮಾಡಿ. ITMS ಅಂದರೆ ಇಂಟರ್ಗ್ರೇಟೆಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ. ಇದನ್ನು ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಎಲ್ಲ ಕಡೆ ಎಲ್ಲ ಸಿಟಿಲೂ ಪೊಲೀಸ್ ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ತುಂಬ ಕ್ಲೋಸ್ಲಿ ಮಾನಿಟರ್ ಮಾಡ್ತಾರೆ. ಎಸ್ಪೆಷಲಿ ಟ್ರಾಫಿಕ್ ರೂಲ್ಸನ್ನು ವೈಲೇಟ್ ಮಾಡುವಂಥವ್ರ ಬಗ್ಗೆ ತುಂಬಾ ಸ್ಟ್ರಿಕ್ಟಾಗಿ ಮಾನಿಟರ್ ಮಾಡ್ತಾರೆ. ಇವಾಗ ನಾವು ಪೊಲೀಸ್ ಮಾನಿಟರ್ ಮಾಡ್ತಿದ್ದಾರೆ ಅಂತ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡೋಕ್ಕಿಂತ ನಮ್ಮ ಸೇಫ್ಟಿಗೆ ನಾವು ಫಾಲೋ ಮಾಡೋದು ತುಂಬ ಮುಖ್ಯ. ನಾನು ಯಾಕಿದ್ದು ಹೇಳ್ತಾ ಇದ್ದೀನಿ ಅಂದರೆ, ನಾವು ಕಣ್ಣಾರೆ ನೋಡುವಂಥ ಇನ್ಸಿಡೆಂಟ್ಗಳು ಯಾವ್ದು ರೀತಿ ಅಂದರೆ, ಇವಾಗ 4 ರೋಡ್ ಕನೆಕ್ಟಿಂಗ್ ಇರುತ್ತೆ, ನಮಗೆ ಸಿಗ್ನಲ್ ಬಿಟ್ಟಿರುತ್ತೆ. ಇಫ್ ಯು ಥಿಂಕ್ ನೀವು ಈ ಕಡೆಯಿಂದ ಹೋಗ್ತಾ ಇದ್ದೀರ ಅಂದಾಗ ನಿಮಗೆ ಸಿಗ್ನಲ್ ಬ್ಲಾಕ್ ಆಗಿರುತ್ತೆ. ಬಟ್ ಈಚೆಯಿಂದ ಬರೋರಿಗೆ ಸಿಗ್ನಲ್ ಬಿಟ್ಟಿರುತ್ತೆ. ನಾವು ಏನು ಮಾಡ್ತೀವಿ, ಸಿಗ್ನಲ್ ಬಿಟ್ಟಿಲ್ಲ ಅಂದರೂ ಕೂಡ ಸಿಗ್ನಲ್ ಹಾಕಿದ್ರು ನಾವು ಇಲ್ಲಿಂದ ಕ್ರಾಸ್ ಆಗಿ ಟ್ರೈ ಮಾಡ್ತೀವಿ. ಬಟ್ ಆ ಕಡೆಯಿಂದ ಬರೋರಿಗೆ ಗೊತ್ತಿಲ್ಲ, ನಾವು ಸಿಗ್ನಲ್ ಬಿದ್ದಿದೆ ಅಂದಾಗ ಅವ್ರು ಆ ಕಡೆಯಿಂದ ಬರೋರು ಯಾವ ಸ್ಪೀಡಲ್ಲಿ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಂತ ಇನ್ಸಿಡೆಂಟು. ನಾವೇನು ಅಂದ್ಕೊಂಡಿದ್ದೀವಿ, ಇವಾಗ ಕ್ಯಾಮ್ರಾ ಮಾನಿಟರ್ ಮಾಡುವಂಥದ್ದು, ಈ ಟ್ರಾಫಿಕ್ ಏನು ಇಂಟರ್ಗ್ರೇಟೆಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕ್ಯಾಮರಾಸ್ ಏನಿದೆ, ಆ ಸೆನ್ಸರ್ಗಳು ನಾವೇನು ಅಂದ್ಕೊಂಡಿರ್ತೀವಿ ಅಂದರೆ, ದೇ ಆರ್ ಜಸ್ಟ್ ಮಾನಿಟರಿಂಗ್. ನಾವು ಓವರ್ ಸ್ಪೀಡಿಂಗ್ ಮಾಡಿದಾಗ ಮಾನಿಟರ್ ಮಾಡ್ತಾ ಇದ್ದಾರೆ, ಓವರ್ ಸ್ಪೀಡಿಂಗ್ಗೆ ಫೈನ್ ಬೀಳ್ತಾ ಇದೆ. ಅವರು ಬರೀ ಓವರ್ ಸ್ಪೀಡಿಂಗ್ ಮಾತ್ರ ಅಲ್ಲದೆ, ನೀವು ಅನಾವಶ್ಯಕವಾಗಿ ರೋಡಲ್ಲಿ ಲೈನ್ ಚೇಂಜ್ ಮಾಡಿದರೂ ಕೂಡ ಅಪ್ಕಮಿಂಗ್ ಡೇಸಲ್ಲಿ ಫೈನ್ ಬೀಳುತ್ತೆ. ಆ್ಯಂಡ್ ಹಿಂದೆಗಡೆ ಇರುವಂಥ ಪ್ಯಾಸೆಂಜರ್ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೂ ಕೂಡ ಫೈನ್ ಬೀಳುತ್ತೆ. ನೀವು ಫೋನಲ್ಲಿ ಮಾತಾಡ್ತಾ ಇದ್ರು ಫೈನ್ ಬೀಳುತ್ತೆ. ಹೆಲ್ಮೆಟ್ ಹಾಕಿಲ್ಲ ಅಂದರೂ ಫೈನ್ ಬೀಳುತ್ತೆ. ಮತ್ತು ಇನ್ನೊಂದು, ಈ ಸ್ಟಂಟ್ಗಳು ವೀಲಿ ಮಾಡುವಂಥದ್ದು ಎಲ್ಲದಕ್ಕೂ ಕೂಡ ಪ್ರತಿಯೊಂದಕ್ಕೂ ಫೈನ್ ಬೀಳುತ್ತೆ ಇನ್ಮೇಲಿಂದ. ಯಾಕಂದರೆ ಇವಾಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋಂಥ ITMS ಅಂತೇಳಿ ಇಂಟಗ್ರೇಟೆಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮಿಂದಾಗಿ ಎಲ್ಲ ಸಾಫ್ಟ್ವೇರ್ಗಳನ್ನ ಅಪ್ಡೇಟ್ ಮಾಡಿದ್ದಾರೆ, ಎಲ್ಲ ಕ್ಯಾಮ್ರಾಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವಾಗ ನಾನು ಹೇಳಿದೆ, ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ಎಕೋಸ್ಟಿಕ್ ಸೆನ್ಸರ್ ಕ್ಯಾಮರಾಸ್ ಅಂತೇಳಿ ಎಲ್ಲದನ್ನು ಈಚ್ ಆ್ಯಂಡ್ ಎವ್ರಿಥಿಂಗ್ ಮಾನಿಟರ್ ಮಾಡ್ತಾರೆ.